ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಎಸ್ ಕೆ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಎಲ್ಲಿಗೆ ಬಂತು ವಿಚಾರಣೆ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 3 ಆರೋಪಿಗಳು ಇವತ್ತು ಕೋರ್ಟ್ಗೆ ಏನು ನಮ್ಮನ್ನ ಅಪ್ರೂವರ್ ಆಗಿ ಮಾಡಿ ಅಂತಕ್ಕಂಥ ಒಂದು ಅರ್ಜಿಗಳನ್ನ ಸಲ್ಲಿಸಿರ್ತಕ್ಕಂಥ ಅದರಲ್ಲಿ ಮೊದಲನೇದಾಗಿ ನಿನ್ನೆ ನಡೆದಂತ ಕೋರ್ಟ್ ಕಲಾಪ ಸಂದರ್ಭದಲ್ಲಿ ಪ್ರಮುಖ ಆರೋಪಿ ಆಗಿರ್ತಕ್ಕಂಥ ಜೊತೆಗೆ ದರ್ಶನ್ಗೆ ಅತ್ಯಾಪ್ತನಾಗಿರ್ತಕ್ಕಂಥ ಆರೋಪಿ ಪ್ರದೋಷ್ ನನ್ನ ಅಪ್ರೂವರ್ ಅಂದ್ರೆ ಮಾಫಿ ಸಾಕ್ಷಿಯನ್ನಾಗಿ ಮಾಡಿ ಅಂತಕ್ಕಂಥ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಬೆಳಗ್ಗೆ ಮೊದಲ ಒಂದು ಬೆಳಗಿನ ಕಾರ್ಯಕಲಾಪ ಸಂದರ್ಭದಲ್ಲಿ ತಾವು ಸಹ ಅರ್ಜಿಯನ್ನ ಸಲ್ಲಿಸ್ತೇವೆ ಮಧ್ಯಾಹ್ನದ ನಂತರ ಅಂತಕ್ಕಂಥ ಒಂದು ಮನವಿಯನ್ನ ಇದೇ ಪ್ರಕರಣದ ಮತ್ತಿಬ್ಬರು ಆರೋಪಿಗಳಾದಂತ ವಿನಯ್ ಹಾಗೂ ರವಿಶಂಕರ್ ಅವರು ಸಹ ನ್ಯಾಯಾಧೀಶರ ಮುಂದೆ ಒಂದು ಮನವಿಯನ್ನ ಸಹ ಮಾಡ್ಕೊಂಡಿದ್ರು. ಈ ಸಂಬಂಧಪಟ್ಟಂತೆ ಏನು ನಿನ್ನೆ ಕೋರ್ಟ್ಗೆ ಪ್ರಾಸಿಕ್ಯೂಷನ್ ಪರವಾಗಿ SPP ಪ್ರಸನ್ನ ಕುಮಾರ್ ಅವರು ಹಾಜರಾಗಿರ್ಲಿಲ್ಲ. ಹೀಗಾಗಿ ಇವತ್ತು ಪ್ರದೋಷ್ ಸಲ್ಲಿಕೆ ಮಾಡಿದಂತ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ವಿಚಾರಣೆ ಶುರು ಮಾಡಿದ್ರು. ವಿಚಾರಣೆ ಆರಂಭದಲ್ಲಿ ಏನು ದರ್ಶನ್ ಪರ ವಕೀಲರಾಗಿರ್ತಕ್ಕಂಥ ಅಜ್ಮತ್ ಪಾಷಾ ಅವರು ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಅದು ಏನಂತಂದ್ರೆ ಇಲ್ಲಿ ವಿಚಾರಣೆ ನಡೀತು, ವಿಚಾರಣಾ ಹಂತದಲ್ಲಿ ಯಾವುದು ಸಹ ಅರ್ಜಿ ಇರಲಿಲ್ಲ. ಈಗ ಮಾಫಿ ಸಾಕ್ಷಿಗೆ ಅರ್ಜಿ ಸಲ್ಲಿಸಿದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ SPP ಅವರು ವಾದ ಮಂಡನೆ ಮಾಡೋದಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಅದಕ್ಕೆ ಉತ್ತರವನ್ನ ಕೊಡ್ತಾರೆ, ನಾನು ನನ್ನ ಕೋರ್ಟ್ಗೆ ಬಂದಿಲ್ಲ, ಪ್ರಾಸಿಕ್ಯೂಷನ್ ಮೇಲೆ ಯಾವುದೇ ರೀತಿಯಾದಂತ ಆರೋಪಗಳು ಮಾಡಬಾರ್ದು, ಅರ್ಜಿ ಹಾಕಿರೋ ಮಾಹಿತಿ ಇಲ್ಲದೆ ಇವತ್ತು ವಾದ ಮಾಡೋದಕ್ಕೆ ಬಂದಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಸುನೀಲ್ ಕುಮಾರ್ ಅವರು ಅದಕ್ಕೆ ಒಂದು ಪ್ರತ್ಯುತ್ತರವನ್ನ ಕೊಡ್ತಾರೆ. ಬಳಿಕ ಏನು ಇಲ್ಲಿ ವಾದ ಮತ್ತೆ ಪ್ರತಿವಾದ ಆರಂಭ ಆದಂತಹ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರಾದಂತವ್ರು ಕೆಲವೊಂದು ಆಕ್ಷೇಪಗಳನ್ನ ವ್ಯಕ್ತಪಡಿಸ್ತಕ್ಕಂಥವ್ರು ಇಲ್ಲಿ ಏನು ಮಾಫಿ ಸಾಕ್ಷಿ ಮಾಡೋದಕ್ಕೆ ಅರ್ಜಿಯನ್ನ ಹಾಕಿದ್ದಾರೆ. ಅರ್ಜಿಗೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಆರೋಪಿಗಳು ಏನು ಪ್ರಾಸಿಕ್ಯೂಷನ್ ಪರವಾಗಿರಬಾರ್ದು, ನ್ಯಾಯದ ಪರವಾಗಿರಬೇಕು ಅಂತಕ್ಕಂಥ ಒಂದು ಹೇಳಿಕೆಗಳನ್ನ ತಮ್ಮ ವಾದದಲ್ಲಿ ಅಜ್ಮತ್ ಪಾಷಾ ಅವರು ಮಂಡಿಸ್ತಾರೆ. ಜೊತೆಗೆ ಕೆಲವೊಂದು ಸುಪ್ರೀಂ ಕೋರ್ಟ್ ನ ಆದೇಶಗಳನ್ನು ಸಹ ಒಂದು ಉಲ್ಲೇಖ ಮಾಡಿ ತಮ್ಮ ವಾದವನ್ನ ಮಂಡಿಸ್ತಾರೆ. ಈಗ ಏನು ನಮ್ಗೆ ಪ್ರಾಸಿಕ್ಯೂಷನ್ ಅವರು ಸಹ ಪ್ರತಿವಾದವನ್ನ ಮಂಡಿಸಿದಂತ ಸಂದರ್ಭದಲ್ಲಿ ಆರೋಪಿಗಳು ಮಾಫಿ ಸಾಕ್ಷಿಯನ್ನ ಮಾಡಿ ಅಂತಕ್ಕಂಥ ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂಥದ್ದು ಪ್ರಾಸಿಕ್ಯೂಷನ್ಗೆ ಅಂದ್ರೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು SPP ಆದಂತ ಪ್ರಸನ್ನ ಕುಮಾರ್ ಅವರು ತಮ್ಮ ವಾದದಲ್ಲಿ ಕೋರ್ಟ್ ನ ಗಮನಕ್ಕೆ ತೆಗೆದುಕೊಂಡು ಬಂದಿರ್ತಕ್ಕಂಥದ್ದು. ಈಗ ಸದ್ಯ ಏನು ಮೊದಲ ಬೆಳಗಿನ ಕೋರ್ಟ್ ಕಲಾಪ ವಿರಾಮ ಇತ್ತು, ಅದು ಮಧ್ಯಾಹ್ನ ಊಟ ಸಮಯ ಇದ್ದಿದ್ದಂತ ವಿರಾಮ ಹಾಕೊಂಡಾಗಿತ್ತು. ಬಳಿಕ ಈಗ ಇನ್ನು 3 ಗಂಟೆಗೆ ಅದರ ವಿಚಾರಣೆಯನ್ನ ಮುಂದೂಡಲಾಗಿದೆ. ಈಗ ವಿಚಾರಣೆ ಆರಂಭ ಆಗೋದಕ್ಕೆ ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಇರ್ತಕ್ಕಂಥದ್ದು. ಇದರ ನಡುವೆ ಇನ್ನು ಬೆಳಗಿನ ಕೋರ್ಟ್ ಕಲಾಪ ಸಂದರ್ಭದಲ್ಲಿ ವಿನಯ್ ಹೇಳಿದಂತೆ ನಾನು ಸಹ ಒಂದು ನನ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅರ್ಜಿಯನ್ನ ಹಾಕ್ತೇನೆ ಅಂತಕ್ಕಂಥ ಏನು ಹೇಳಿಕೆ ಕೊಟ್ಟಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ವಿನಯ್ ಕೋರ್ಟ್ ಮುಂಭಾಗ ಕಾಯ್ತಾ ಇರ್ತಕ್ಕಂಥದ್ದು. ಇನ್ನೇನು ಕೋರ್ಟ್ ಕಲಾಪ ಆರಂಭ ಆದಂತ ನಂತರದಲ್ಲಿ ಅಂದ್ರೆ 3:30 ಸುಮಾರಿಗೆ ಕೋರ್ಟ್ ಕಲಾಪ ಆರಂಭ ಆಗುತ್ತೆ. ಆಗ ಅವರ ಪರ ವಕೀಲರಾದಂತವರು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸಿದ್ಧತೆಗಳನ್ನ ನಡೆಸ್ತಾ ಇದ್ದಾರೆ. ಈಗ ಏನು ಒಂದು ರೀತಿಯಾಗಿ ಪ್ರದೋಷ್ ಸಲ್ಲಿಕೆ ಮಾಡಿರ್ತಕ್ಕಂಥ ಅರ್ಜಿಯನ್ನ ಭಾಗಶಃ ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿರ್ತಕ್ಕಂಥ ಕೋರ್ಟ್ ಅವರ ಒಂದು ಅರ್ಜಿಯನ್ನ ಅಂಗೀಕರಿಸುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಒಂದು ವೇಳೆ ಅವರ ಒಂದು ಅರ್ಜಿಯನ್ನ ಅಂಗೀಕರಿಸಿದೆ ಆದ್ರೆ ಇದರಲ್ಲಿ ಸ್ವಾತಂತ್ರ್ಯ ಇದೆ, ಯಾರು ಬೇಕಾದ್ರೂ ಮಾಫಿ ಸಾಕ್ಷಿಯನ್ನಾಗಿ ಮಾಡೋದಕ್ಕೆ ಅರ್ಜಿಯನ್ನ ಹಾಕ್ಬೋದು ಅಂತ. ಆದ್ರೆ ಅವರು ಅರ್ಜಿಗಳನ್ನ ನ್ಯಾಯಾಲಯ ಪುರಸ್ಕರಿಸಿದ್ರು ಸಹ ಕೆಲವೊಂದು ಹಂತಗಳಲ್ಲಿ ಅವ್ರು ಕೊಟ್ಟಂತ ಹೇಳಿಕೆಗಳೇ ಇಲ್ಲಿ ಇತರೆ ಆರೋಪಿಗಳಿಗೆ ಶಿಕ್ಷೆಯನ್ನ ನೀಡಬಹುದು ಅನ್ನೋದಕ್ಕೆ ಆಗೋದಿಲ್ಲ. ಅದಕ್ಕೆ ಬೇಕಾದಂತ ಪರ್ಯಾಯವಾಗಿ ಪೂರಕವಾದಂತ ಸಾಕ್ಷಿಗಳು ಬೇಕು, ಅದ್ರ ಜೊತೆಗೆ ವೈಜ್ಞಾನಿಕವಾಗಿ ಸೈಂಟಿಫಿಕ್ ಎವಿಡೆನ್ಸ್ ಏನಿದೆ ಅದು ಬೇಕಾಗುತ್ತೆ, ಡಿಜಿಟಲ್ ಎವಿಡೆನ್ಸ್ ಬೇಕಾಗುತ್ತೆ. ಇವೆಲ್ಲವನ್ನ ಪರಿಗಣನೆಗೆ ತೆಗೆದುಕೊಂಡು ನ್ಯಾಯಾಧೀಶರು ಏನು ಇವರು ಪ್ರಾಸಿಕ್ಯೂಷನ್ ಪರ ಒಂದು ವಾದ, ಜೊತೆಗೆ ಆರೋಪಿಗಳ ಪರ ವಾದ, ಜೊತೆಗೆ ಈಗ ಏನು ಅಪ್ರೂವರ್ ಆಗಿರ್ತಕ್ಕಂಥ ಆರೋಪಿಗಳೇನಿದ್ದಾರೆ 3 ಜನ, ಒಂದು ವೇಳೆ 3 ಜನರ ಅರ್ಜಿಗಳು ಸಹ ಪುರಸ್ಕಾರ ಮಾಡಿದ್ದಾದ್ರೆ 3 ಹೇಳಿಕೆಗಳನ್ನು ಸಹ ತೆಗೆದುಕೊಂಡು ಮುಂದಿನ ಒಂದು ಟ್ರಯಲ್ ಸಂದರ್ಭದಲ್ಲಿ ಟ್ರಯಲ್ ಕಂಪ್ಲೀಟ್ ಆದಾಗ ಏನೆಲ್ಲ ಅವರ ವಿರುದ್ಧ ಆರೋಪಿಗಳ ವಿರುದ್ಧ ಶಿಕ್ಷೆ ಪ್ರಮಾಣ ಇದೆ ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡಲಾಗುತ್ತೆ. ಇನ್ನು ನಾನು ಆಗ್ಲೇ ಹೇಳಿದಾಗೆ ಈಗ ಅಪ್ರೂವರ್ ಆಗಿದ್ದ ಮಾತ್ರಕ್ಕೆ ಅವ್ರ ದರ್ಶನ್ಗೆ ಶಿಕ್ಷೆ ಆಗುತ್ತೆ ಅಥವಾ ಇಲ್ಲಿ ವಿನಯ್ ಕುಲಕರ್ಣಿ ಅವರ ಕೇಸ್ ಆದಾಗಿ ಜೀವಾವಧಿ ಶಿಕ್ಷೆ ಒಳಗಾಗುತ್ತೆ ಅನ್ನೋದು ಇಲ್ಲಿ ಮೊದಲ ಆರಂಭ ಹಂತದಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ಇಲ್ಲಿ ನಾನು ಆಗ್ಲೇ ಹೇಳಿದಾಗೆ ಟೆಕ್ನಿಕಲ್ ಎವಿಡೆನ್ಸ್ ಬೇಕಾಗುತ್ತೆ, ಡಿಜಿಟಲ್ ಎವಿಡೆನ್ಸ್ ಬೇಕಾಗುತ್ತೆ, ಜೊತೆಗೆ
ಆರೋಪಿಗಳು Okay. ಕೊಡ್ತಕ್ಕಂಥ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ SPP ಅವರ ಪರ ಇರಬಹುದು, ಆದ್ರೆ ಆರೋಪಿಗಳ ಪರವಾಗಿ ಇಷ್ಟು ದಿನ ಇದೇ ಆರೋಪಿಗಳು ತಮ್ಮ ವಕೀಲರು ಇಟ್ಕೊಂಡು ಪ್ರಾಸಿಕ್ಯೂಷನ್ ವಿರುದ್ಧವಾಗಿ ವಾದವನ್ನ ಮಂಡಿಸ್ತಾ ಇದ್ರು. ಈಗ ಅಪ್ರೂವರ್ ಆದಂತ ಸಂದರ್ಭದಲ್ಲಿ ಅವರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ಅವರನ್ನ ಪ್ರಾಸಿಕ್ಯೂಷನ್ ಸಂದರ್ಭದಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತ ಕೆಲಸವನ್ನ ಈಗ ಏನು ಆರೋಪಿಗಳಿರ್ತಕ್ಕಂಥ ದರ್ಶನ್ ಪರ ವಕೀಲರಿರ್ಬೋದು, A1 ಪವಿತ್ರ ಗೌಡ ಪರ ವಕೀಲರಿರ್ಬೋದು, ಇತರೆ ಆರೋಪಿಗಳು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಇದ್ದಂತ ಆರೋಪಿಗಳು, ಕೊಲೆ ಮಾಡಿದಂತ ಸಂದರ್ಭದಲ್ಲಿ ಇದ್ದಂತ ಆರೋಪಿಗಳು, ಜೊತೆಗೆ ಸಾಕ್ಷಿ ನಾಶ ಪಡಿಸೋದಕ್ಕೆ ಏನೆಲ್ಲ ಒಂದು ಕಸರತ್ತನ್ನ ನಡೆಸಿದ್ರು ಅದರಲ್ಲಿ ಭಾಗಿಯಾಗಿದ್ದಂತ ಆರೋಪಿಗಳ ಒಂದು ಹೇಳಿಕೆಗಳು ಸಹ ಇಲ್ಲಿ ತುಂಬಾ ಪ್ರಮುಖವಾಗಿ ಮಹತ್ವವನ್ನ ಪಡ್ಕೊಳ್ಳುತ್ತೆ. ಇವೆಲ್ಲವನ್ನ ಆಲಿಸಿದಂತ ಬಳಿಕ ಏನು ತೀರ್ಪನ್ನ ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್.